ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೋಷನ್ ಜೈ ಅಂತ ಅಂದ್ಬಿಟ್ಟು RJ ನ್ಯೂಸ್ಗೆ ತಮಗೆಲ್ಲ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಈ RJ ನ್ಯೂಸಲ್ಲಿ ನಾನು ಏನನ್ನು ನಿಮಗೆಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ಅಂದರೆ, ನಮ್ಮ ಜನರಲ್ ಲಾ ಅಲ್ಲಿ ಏನೇನು ನಿಮಗೆ ಗೊತ್ತಿರಲ್ವಲ್ಲ, ಜನಸಾಮಾನ್ಯರಿಗೆ ಲಾ ಅಲ್ಲಿ ಯಾವುದು ಗೊತ್ತಿರಲ್ವೋ ಅದನ್ನು ನಾನು ತಿಳಿಸ್ಕೊಡ್ಲಿಕ್ಕೆ ಈ ನ್ಯೂಸ್ ಚಾನಲ್ನ ನಾನು ಓಪನ್ ಮಾಡಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಮೊಟ್ಟ ಮೊದಲಿಗೆ ನನ್ನ ಇವತ್ತಿನ ಟಾಪಿಕ್ ಏನಂದರೆ ಫಾಲ್ಸ್ ಎವಿಡೆನ್ಸ್ ಆ್ಯಂಡ್ ಫಾಲ್ಸ್ ಇನ್ಫಾರ್ಮೇಷನ್. ಫಾಲ್ಸ್ ಎವಿಡೆನ್ಸ್ ಮತ್ತು ಫಾಲ್ಸ್ ಇನ್ಫಾರ್ಮೇಷನ್ನು ಏನು ಹೇಳುತ್ತೆ ಅಂದರೆ ಸೆಕ್ಷನ್ IPCಯಲ್ಲಿ, ಇಂಡಿಯನ್ ಪೆನಲ್ ಕೋಡಲ್ಲಿ ಏನು ಹೇಳುತ್ತೆ ಅಂದರೆ 191, 192, 193, 191ರಲ್ಲಿ ಏನು ಹೇಳುತ್ತೆ ಅಂದರೆ ಫಾಲ್ಸ್ ಎವಿಡೆನ್ಸ್ನ ಕೊಡೋದು. ಯಾವುದೇ ಕೋರ್ಟ್ಗಾಗಲಿ ಯಾವುದೇ ಇದಕ್ಕಾದರೆ ಫಾಲ್ಸ್ ಎವಿಡೆನ್ಸ್ನ ಕೊಡೋದು. ಹಾಗೆ 192 ಏನು ಹೇಳುತ್ತೆ ಅಂದರೆ ಫ್ಯಾಬ್ರಿಕೇಷನ್ ಆಫ್ ಫಾಲ್ಸ್ ಎವಿಡೆನ್ಸ್. ಹಾಗೆ 193 ಏನು ಹೇಳುತ್ತೆ ಅಂದರೆ ಪನಿಷ್ಮೆಂಟ್ ಫಾರ್ ದ ಫಾಲ್ಸ್ ಎವಿಡೆನ್ಸ್. ಯಾರು ಫಾಲ್ಸ್ ಎವಿಡೆನ್ಸ್ಗೆ ಪನಿಷ್ಮೆಂಟ್ ಕೊಡ್ತೇವೆ 193ರಲ್ಲಿ, ಸೆಕ್ಷನ್ 193ರಲ್ಲಿ ಫಾಲ್ಸ್ ಎವಿಡೆನ್ಸ್ಗೆ ಪನಿಷ್ಮೆಂಟ್ ಆಗುತ್ತೆ. ಹಾಗೆ ನಾನು ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಈಗ IPC ಇಲ್ಲ, ಅದರಿಂದ BNS ಅಲ್ಲಿ ನಾನು ಹೇಳ್ತೀನಿ. ಈಗ BNS ಅಲ್ಲಿ ಏನು ಬರುತ್ತೆ ಅಂದರೆ 227, 228, 229. 227ರಲ್ಲಿ ಏನು ಹೇಳುತ್ತೆ ಅಂದರೆ ರಿಪ್ಲೇಸಬಲ್ ಸೆಕ್ಷನ್ ಆಫ್ 191, ರಿಪ್ಲೇಸಬಲ್ ಆಫ್ ಸೆಕ್ಷನ್ ಆಫ್ 191 ಕವರಿಂಗ್ ದ ಆ್ಯಕ್ಟ್ ಆಫ್ ಫಾಲ್ಸ್ ಎವಿಡೆನ್ಸ್. 227ರಲ್ಲಿ ಏನು ಹೇಳುತ್ತೆ ಅಂದರೆ ಫಾಲ್ಸ್ ಎವಿಡೆನ್ಸು ಯಾವುದೇ ರೀತಿ ಕೊಡಬಾರ್ದು. ಕೊಟ್ಟರೆ ಅವ್ರಿಗೆ 229ರಲ್ಲಿ ಪನಿಷ್ಮೆಂಟ್ ಕಡ್ಡಾಯವಾಗುತ್ತೆ. 227ರಲ್ಲಿ ಇಟ್ ವಿಲ್ ಕವರ್ ಆಫ್ 191 ಸೆಕ್ಷನ್ ಅಂಡರ್ IPCಯಲ್ಲಿ ಕವರ್ ಆಗುತ್ತೆ. ಬಟ್ ಇವಾಗ IPC ಇಲ್ದಿರೋ ಕಾರಣಕ್ಕೆ 227 ಏನಂತಂದರೆ ಫಾಲ್ಸ್ ಎವಿಡೆನ್ಸ್. ನಾನು ಈ ಫಸ್ಟ್ ಒಂದೊಂದು ಸೆಕ್ಷನ್ ಬಗ್ಗೆ ನಾನು ನಿಮಗೆ ಡಿಸ್ಕಸ್ ಆಗ್ತೀನಿ, ಕನ್ನಡದಲ್ಲಿ ಡಿಸ್ಕಷನ್ ಮಾಡೋಣ. 227 ಏನು ಹೇಳುತ್ತೆ ಅಂದರೆ ಫಾಲ್ಸ್ ಎವಿಡೆನ್ಸ್. ನೀವು ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿನ ಕೋರ್ಟ್ಗೆ ಸಂದೇಶ ಮಾಡಬಾರ್ದು. ಇಟ್ಸ್ ವರ್ಬಲಿ ಆರ್ ಏನರಲ್ಲ ಆಗಿರ್ಬೋದು. ನೀವು ಯಾವುದೇ ಕಾರಣಕ್ಕೂ ಕೋರ್ಟಿಗೆ ತಪ್ಪು ಮಾಹಿತಿಯನ್ನು ಕೊಡಬಾರ್ದು. ಹಾಗೆ ಫಾಲ್ಸ್ ಎವಿಡೆನ್ಸ್ನ ನೀವು ಪ್ರೊಡ್ಯೂಸ್ ಮಾಡೋಂಗಿಲ್ಲ. ಇದಕ್ಕೆ ಕಡಾಖಂಡಿತವಾಗಿ ಪನಿಷ್ಮೆಂಟ್ ಇರುತ್ತೆ. ಸೊ ಜನಸಾಮಾನ್ಯರಿಗೆ ನಾನು ಹೇಳೋದೇನು ಅಂದರೆ, ಯಾರೋ ದುಡ್ಡು ಆಸೆಗೆ ಹೋಗ್ಬಿಟ್ಟು ನೀವು ಫಾಲ್ಸ್ ಎವಿಡೆನ್ಸ್ನ ಕೊಟ್ಬಿಡೋದು, ಕೋರ್ಟಲ್ಲಿ ಹೇಳ್ತೀನಿ ಸರ್, ಆಯಿತು ದುಡ್ಡು ಇಸ್ಕೊಂಡು ಮಾಡ್ತೀನಿ ಸರ್, ಇವೆಲ್ಲ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಿಡಿ. ಇಟ್ ಈಸ್ ಅಫೆನ್ಸ್ ಆಫ್ ದ ಕೋರ್ಟ್ಗೆ ನೀವು ಅಫೆನ್ಸ್ ಮಾಡ್ತಾ ಇದ್ದೀರಾ. ಸೊ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಿಡಿ. ಹಾಗೆ 228 ಏನು ಹೇಳುತ್ತೆ ಅಂದರೆ ಫ್ಯಾಬ್ರಿಕೇಷನ್ ಆಫ್ ಫಾಲ್ಸ್ ಎವಿಡೆನ್ಸ್. ನೀವೇ ಹೋಗಿ ಖುದ್ದಾಗಿ, ಈಗ ಪೊಲೀಸ್ನವ್ರು ಬರ್ತಾರೆ ನಿಮ್ಮ ಹತ್ರಕ್ಕೆ, ಚಾರ್ಜ್ ಶೀಟ್ನಲ್ಲಿ ಎವಿಡೆನ್ಸ್ ತೊಗೊತಾರೆ, ಇಲ್ಲದಿರೋದನ್ನು ತಗೊಳ್ಳೋ ಅಂಥದ್ದು ಫ್ಯಾಬ್ರಿಕೇಷನ್ ಮಾಡ್ತಾರೆ. ಫ್ಯಾಬ್ರಿಕೇಷನ್ ಆಫ್ ಲಾ. ನೀವು